वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम्. ಇದರಲ್ಲಿ ಎಷ್ಟನೇದಾಗಬೇಕೀಗ? ಇದೇನು ಗದ್ಯ ತರ ಇದೆ. ಸರಿ. ಯಮ ನಿಯಮ ಆಸನ ಅಂದ್ರೆ ಈ ಪ್ರಸಂಗ ಏನ್ ಬಂತು ಹಿಂದೆ? ಶ್ಲೋಕ ಇನ್ನು ಮುಂದೆ ಹೋದಾಗ ಅನ್ನಿಸ್ತಿದೆ. ಮತ್ಸರಾದಿ ದೋಷ ಇದೆಲ್ಲ ಆಗಿರ್ಲಿಲ್ಲ. ಆಗಿದೆಯಾ? ಯಮ ಮತ್ತೆ ದೂತರ ಸಂವಾದದ ಮಾತು ಬಂದಿತ್ತು ಅಂತ ನೆನಪು ನನಗೆ. ಆಗ ತಿಳಿದವರ ತಪ್ಪುಗಳನ್ನ, ಅಂದ್ರೆ ತುಂಬಾ ಜ್ಞಾನಿಗಳ ತಪ್ಪನ್ನ ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೋಗುದು ಸರಿಯಲ್ಲ. ಇದು ಯಾವತ್ತಿದ್ರೂ ಕೂಡ ನಮಗೆ ವ್ಯಕ್ತಿಗತವಾಗಿ ಹಾನಿ ಉಂಟು ಮಾಡುತ್ತೆ ಅನ್ನುವ ಅಂಶವನ್ನ ಅಲ್ಲಿ ಹೇಳ್ತಾ ಇದ್ದ. ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗೋಣ. 20 ಯಮ ಉವಾಚ ಈ ಮಾತಾಗಿತ್ತು. ಸ್ಥಿತ ಮನಸಂ ತಮವೇಹಿ ವಿಷ್ಣು ಭಕ್ತಂ ಅಂತ ಆ ಶ್ಲೋಕ ನೋಡಿದ್ವಿ. ಹಿಂದೊಮ್ಮೆ ಹೋಗೋಣ, ಆ ಶ್ಲೋಕ ಮತ್ತೊಮ್ಮೆ ಓದೋಣ. ನ ಚಲತಿ ನಿಜ ವರ್ಣ ಧರ್ಮತೋ ಯಸ್ಯ ಯಸ್ ಸಮಮತಿ ಆತ್ಮಶುದ್ಧಿ ದ್ವಿಪಕ್ಷ ಪಕ್ಷೆ ನಹರತಿ ನ ಚಲತಿ ನಿಜವರ್ಣ ಎಲ್ಲ ಹಿಂದುಯಿತ ಕಥಯ ಮಮ ವಿಭೋ ಸಮಸ್ತ ಧಾತುಭಿರ್ಭವತಿ ಹರೇ ಖಲು ಯಾದೃಶೋ ಅಸ್ಯ ಭಕ್ತಃ. ಅವನು ಕೇಳಿರ್ತಾನೆ ದೂತ, ದೇವರ ಭಕ್ತ ಹೇಗಿರ್ತಾನೆ ಅಂತ. ಅದಕ್ಕೆ ಇವನ ಉತ್ತರ ಈಗ ಬರ್ತಾ ಇರುವಂಥದ್ದು. ಅವನ ಮನಸ್ಸು ಎಂದೂ ಕೂಡ ತನ್ನ ಧರ್ಮದಿಂದ ಹೊರಕ್ಕೆ ಹೋಗುವುದಿಲ್ಲ. ಅವನ ಮತಿ ಯಾವತ್ತೂ ಕೂಡ ಸಮಸ್ಥಿತಿಯಲ್ಲಿರುತ್ತೆ. ದೇವರನ್ನೇ ಅತ್ಯಂತ ಆತ್ಮೀಯ ಗೆಳೆಯ ಅಂತ ಅವನು ಭಾವಿಸ್ತಾನೆ. ವಿಪಕ್ಷದಲ್ಲೂ ಅವನೇ ಇರ್ತಾನೆ. ಅಂದ್ರೆ ನಮ್ಮನ್ನು ಯಾರು ದ್ವೇಷಿಸ್ತಾರೋ ಅಥವಾ ನಮಗೆ ಯಾರು ಎದುರಾಳಿಗಳಾಗಿರ್ತಾರೋ ಅಂಥವರ ಪಕ್ಷದಲ್ಲೂ ಅವನೇ ಇರ್ತಾನೆ. ನಮಗೂ ಕೂಡ ಅವನೇ ಸಹಾಯ ಮಾಡ್ತಾನೆ. ತುಂಬಾ ಚೆನ್ನಾಗಿದೆ ಈ ಪದ್ಯ. ಸುಹೃದ್ ವಿಪಕ್ಷ ಪಕ್ಷೆ. ಅವನು ಎರಡೂ ಕಡೆ ಇದ್ದಾನೆ. ಕೇವಲ ನಮ್ಮ ಕಡೆಗೆ ಮಾತ್ರ ನಾವಿರ್ಬೇಕು ಅಂತ ನಾವು ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಎರಡೂ ಬಗೆಯ ಸ್ಥಾನದಲ್ಲೂ ನಮಗೆ ಕೆಡುಕಾಗುವುದು ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ಭಗವಂತನೇ ಆ ಕೆಡುಕನ್ನು ಉಂಟು ಮಾಡ್ತಾನೆ. ನಮಗೆ ಒಳಿತಾಗುವುದು ಕೂಡ ಅವನದ್ದೇ ಕಾರ್ಯಭಾರದಿಂದ. ಅವನು ಅದನ್ನ ಯೋಚನೆ ಮಾಡಿಯೇ ಮಾಡಿರ್ತಾನೆ. ಯಾವ ಕೆಲಸವನ್ನು ಕೂಡ ವ್ಯರ್ಥವಾಗಿ ಭಗವಂತ ನಮಗೆ ಉಂಟಾಗುವಂತೆ ಮಾಡುವುದಿಲ್ಲ. ಇದು ಅವನಿಗೆ ಗೊತ್ತಿರುತ್ತೆ. ವಿಪಕ್ಷದಲ್ಲೂ ಅವನೇ ಇರ್ತಾನೆ, ಸ್ವಪಕ್ಷದಲ್ಲೂ ಅವನೇ ಇರ್ತಾನೆ. ಎರಡೂ ಪಕ್ಷಗಳಲ್ಲಿ ನಿಂತು ಅನೇಕ ಕಾರ್ಯಭಾರಗಳನ್ನ ಅತ್ಯಂತ ಶ್ರದ್ಧೆಯಿಂದ
ನಡೆಸುವುದಕ್ಕೆ ಭಗವಂತ ಸಹಾಯ ಮಾಡ್ತಾನೆ. ಅದರಿಂದಾಗಿ ಅವನನ್ನ ವಿಪಕ್ಷ ಕಕ್ಷದ ವ್ಯವಸ್ಥೆಯಲ್ಲಿ ಅವನನ್ನ ಒಪ್ಪಿಕೊಂಡ್ರೆ ನಮ್ಗೇನು ಒಳಿತು ಕೆಡು ಕೆರಡಾದಾಗ್ಲೂ ನಮ್ಮ ಅಂದ್ರೆ ನಮ್ಮ ಸ್ಥಿತಿಗತಿಯ ಬಗ್ಗೆ ಬೇಸರ ಬರಬಹುದು, ಯಾಕೆ ಹೀಗಾಗತ್ತೆ ಅಂತ. ಆದ್ರೆ ಎಂಥ ಕಷ್ಟ ಆದ್ರೂ ಕೂಡ ದೇವ್ರ ಬಗ್ಗೆ ಅವನಿಗೆ ಕೋಪ ಬರೋದಿಲ್ಲ. ತನ್ನ ಬಗ್ಗೆನೂ ಬರಲ್ಲ, ಆದ್ರೆ ಕೆಲವೊಂದ್ ಸರ್ತಿ ಬರುತ್ತೆ ಅನ್ನೋ ತರದ ಸ್ಥಿತಿ ಇದ್ರೆ ಅದಕ್ಕೆ ಕಾರಣ ಕೇವಲ ಒಂದು ತಾತ್ಕಾಲಿಕವಾದ ವೇದನೆ ಅಷ್ಟೇ ಬಿಟ್ರೆ ಅದನ್ನು ಒಪ್ಕೊಳ್ತಾನ ಅವನು. ನಹರತಿ ನಚ ಹಂತಿ ಕಿಂಚಿದುಚ್ಚೈಹಿ. ಅವನ ಮನಸ್ಸನ್ನ ಯಾವುದೇ ಕೆಟ್ಟ ಆ ಘಟನೆಗಳು ಅಥವಾ ದುಶ್ಚಟಗಳು ಆತನನ್ನ ಅಪಹಾರ ಮಾಡುವುದಿಲ್ಲ, ಅಥವಾ ಆ ದುಶ್ಚಟಗಳು ಅವನನ್ನು ಕೊಲ್ಲುವುದಿಲ್ಲ. ಯಾಕೆಂದ್ರೆ ಅವರ ಮನಸ್ಸು ಯಾವಾಗ್ಲೂ ಕೂಡ ಲೋಕದ ವಿಷಯಗಳಿಗಿಂತ ಎತ್ತರದಲ್ಲೇ ಇರುತ್ತೆ. ಆದ್ರಿಂದಾಗಿ ಅವನು ಯಾರಾದ್ರೂ ಏನಾದ್ರೂ ಆಮಿಷ ಒಡ್ಡಿದ್ರೆ, ನೀನು ಇಂಥದ್ ಮಾಡಿದ್ರೆ, ನೀನು ದೇವರನ್ನು ಬೈದ್ರೆ ನಿನ್ಗೆ 2 kg ಜಾಸ್ತಿ ಬಂಗಾರ ಕೊಡ್ತೇನೆ ಅಂತ ಹೇಳಿದ್ರೆ, ನೀನ್ ಬಂಗಾರ ನೀನೇ ಇಟ್ಕೋ. ಯಾಕಂದ್ರೆ ನನಗೆ ಅವನಷ್ಟು ದೊಡ್ಡ ಬಂಗಾರ ಇನ್ನೊಬ್ಬ ಇಲ್ಲ. ನನಗೆ ಬೇಕಿರುವಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಭಗವಂತ ಸಲೀಸಾಗಿ ನಿರಂತರ ನನಗೆ ಕೊಟ್ಟು ಸಹಾಯ ಮಾಡಿದ್ದಾನೆ. ಆದ್ರಿಂದ ನಾವು ನೀನ್ ತಿಳ್ಕೊಂಡ ಹಾಗೆ ಮೂರ್ಖ ಅಂತ ಅನ್ಕೊಳ್ಬೇಡ. ಅವನನ್ನು ಬೈದ್ರೆ ನಾನು ನಿನ್ನನ್ನ ಹೆಚ್ಚು ಪ್ರಶಸ್ತಿಗಳಿಗೆ ಒಳಪಡಿಸ್ತೇನೆ ಅಂತ ಯಾರೋ ಒಬ್ಬ. ನೀನು ಬೈ, ಧರ್ಮವನ್ನ, ದೇವರನ್ನ, ಸಜ್ಜನರನ್ನ ಬೈ, ನಿನಗೆ ಅನೇಕ ರೀತಿಯ ಪ್ರಶಸ್ತಿ ಪೋಷಾಕಗಳು ಬರ್ತಾವೆ ಅಂತ ಅವನತ್ರ ಹೇಳಿದ್ರೆ ಅವನು ಸ್ಥಿತ ಮನಸ್ಸಂ, ಅವನು ಅಲ್ಲಾಡುದಿಲ್ಲ. ಈ ವಿಷಯದಲ್ಲಿ ನೀವು ನನಗೆ ಹೀಗೆ ಎಷ್ಟೇ ಪುಸಲಾಯಿಸಿದ್ರು ಕೂಡ ನಾನು ನನ್ನ ಇತಿಮಿತಿಗಳನ್ನ ಅರಿತು ಸ್ಥಿತಿಗತಿಗಳನ್ನ ಮೀರದೆ ಬದುಕ್ತೇನೆ ಅಂತ ಯಾರು ಇರ್ತಾನೋ ತಮ್ ಅವೇಹಿ ವಿಷ್ಣು ಭಕ್ತಂ, ಅವನನ್ನು ನೀನು ವಿಷ್ಣು ಭಕ್ತ ಅಂತ ಅನಿಸಿಕೋ. ಮತ್ತು ಮುಂದಿನ ಮಾತು ಸುಂದರವಾದದ್ದು. ಕಲಿಕಲುಷ ಮಲೇನ ಯಸ್ಯನ ಆತ್ಮ ವಿಮಲಮತೆ ಮಲಿನೀಕೃತ ಸ್ತಮೇನಂ ಮನಸಿ ಕೃತ ಜನಾರ್ದನಂ ಮನುಷ್ಯಂ ಸತತಮವೇಹಿ ಹರಿರತೀವ ಸುಭಕ್ತಂ ಹರೇಹೇ ಅತೀವ ಭಕ್ತಂ. ಕಲಿಯ ಅನೇಕ ದೋಷಗಳು, ಕಾಲುಷ್ಯಗಳು ಮಲ ಅಂತ ಆ ಶಬ್ದದಿಂದ ಹೇಳ್ತಾರೆ. ಯಾರ ಆತ್ಮ ಇಂಥ ಮಲಕ್ಕೆ ಬಲಿಯಾಗುವುದಿಲ್ಲವೋ, ಮತ್ತೆ ಮನಸ್ಸು ವಿಮಲ, ನಿರಂತರ ಒಳ್ಳೆ ಕೆಲಸದಲ್ಲೇ ಮತ ಅಂದ್ರೆ ಅಭಿಮತ, ವಿಮಲ ಮತೆ, ಸದಭಿಪ್ರಾಯವನ್ನೇ ಸರ್ವದಾ ರೂಢಿಸಿಕೊಂಡ ಮನುಷ್ಯ ಮಲಿನೀಕೃತವಾದಂತಹ ಮನಸ್ಸು ಅಕಸ್ಮಾತ್ ಕೆಲವೊಮ್ಮೆ ಆಗತ್ತೆ ಬಿಡಿ, ಮನುಷ್ಯ ಅಲ್ವಾ, ಲೋಪದೋಷಗಳಾಗ್ತವೆ. ಅಂತ ಲೋಪದೋಷಗಳಾದಾಗ್ಲೂ ಕೂಡ ಅವನು ಅದರಿಂದ ಹೊರಕ್ಕೆ ಬರ್ತಾನೆ. ಅವನು ಯಾವತ್ತೂ ಕೂಡ ಅದರಲ್ಲೇ ಲಯವಾಗುವುದಿಲ್ಲ. ಆ ವ್ಯವಸ್ಥೆಯಿಂದ ಆತ ಕೂಡ್ಲೆ ಹೊರಕ್ಕೆ ಬರ್ತಾನೆ. ಇದು ಅವನಿಗಿದ್ದಂತಹ ಅನುಕೂಲ. ಪ್ರಜ್ಞೆ ಜಾಗೃತವಾಗಿದೆ. ಅದರಿಂದಾಗಿ ವಿಮಲ ಮತೆ ಮಲಿನೀಕೃತ ತಕ್ಷಣವೇ ತನ್ನ ಮನಸ್ಸು ಅಶುದ್ಧಿ ಆದ್ರೂ ಕೂಡ ಶುದ್ಧಿಗೆ ತಂದುಕೊಳ್ತಾನೆ. ಕೃತ ಜನಾರ್ದನಂ ಮನುಷ್ಯಂ, ಮನಸ್ಸಿನಲ್ಲಿ ನಿರಂತರ ದೇವರನ್ನ ಹೊತ್ತು ಓಡಾಡುವಂತಹ ವ್ಯಕ್ತಿಯನ್ನ ಜನಾರ್ದನ ಅಂತ ಯಾಕೆ ಶಬ್ದ ಬಳಸಿದ್ರು ಅಂದ್ರೆ, ಆಚಾರ್ಯರು ಈ ಶಬ್ದಕ್ಕೊಂದು ವಿಶೇಷವಾದ ಸಂಗತಿಯನ್ನ ಹೇಳಿದ್ದಾರೆ. ಜನಾರ್ದನನ ರೂಪದ ಮಹತ್ವವನ್ನು ಹೇಳುವಾಗ ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನ ಅಂತ. ಭಗವಂತ ಅಜ್ಞಾನಾಂ ತಿಳಿಯದವನಿಗೆ ತಿಳುವಳಿಕೆ ನೀಡ್ತಾನೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ, ಜ್ಞಾನಿಗಳಿಗೆ ಬಿಡುಗಡೆಯನ್ನ ಕೊಡ್ತಾನೆ.
ಆನಂದದಶ್ಚ ಮುಕ್ತಾನಾಂ. ಯಾರು ಈಗಾಗಲೇ ಬಿಡುಗಡೆಯನ್ನು ಹೊಂದಿದ್ದಾನೋ, ಬಿಡುಗಡೆ ಹೊಂದಿ ಅತ್ತ ಸುಖವೂ ಇಲ್ಲ ಇತ್ತ ದುಃಖವೂ ಇಲ್ಲ ಅಂದ್ರೆ ಏನ್ ಕಥೆ? ಆನಂದದಶ್ಚ ಮುಕ್ತಾನಾಂ, ಯಾರು ಮುಕ್ತರಾಗಿದ್ದಾರೋ ಅವರಿಗೆ ಅಲ್ಲಿ ಸುಖವನ್ನು ಕೂಡ ಕೊಡ್ತಾನೆ. ಸ ಐವೈಕೋ ಜನಾರ್ದನ, ಅಂಥವನಿಗೆ ಜನಾರ್ದನ ಅಂತ ಹೆಸರು. ಅಂದ್ರೆ ಜನಾರ್ದನ ಜನನವನ್ನ ಕಳೆಯುವುದಲ್ಲದೆ ಅಲ್ಲಿ ಜನಿಸಬೇಕಾದಂತಹ ಆನಂದದವರೆಗೂ ಹುಟ್ಟಬೇಕು. ಅವನಲ್ಲೇ ಇರುವಂತ ವಸ್ತು ಹೊರಗೆ ಕಾಣಬೇಕು. ಹುಟ್ಟುವುದಂದ್ರೆ ಏನು? ಜನನವನ್ನ ನಾಶ ಮಾಡಿ ಜನ್ಯವಾದದ್ದನ್ನ ಅರ್ಜನೆ ಮಾಡಿಸಿ ಅವನ ಬದುಕಿಗೆ ದೇವರನ್ನ ನಂಬಿದ್ದಕ್ಕೆ ನನಗೆ ಎಂದೂ ಕೂಡ ತೊಂದರೆ ಆಗ್ಲಿಲ್ಲ ಅನ್ನುವ ಭರವಸೆ ಬರುವುದಕ್ಕೆ ಬೇಕಿರುವ ರೀತಿಯಲ್ಲಿ ಅವನನ್ನ ನೋಡ್ಕೊಳ್ತಾನೆ. ಆದ್ರಿಂದ ಅವನನ್ನ ಜನಾರ್ದನ ಅಂತ ಕರೆದ್ರು. ಅಂತಹ ಮನುಷ್ಯಂ, ಅಂತಹ ಮನುಷ್ಯರನ್ನು ಹರೇ ಹೇ ನಾರಾಯಣನ ಅತೀವ ಭಕ್ತಂ, ಅವನು ಭಗವಂತನಿಗೆ ವಿಶೇಷ ಹತ್ತಿರದವನು ಅಂತ ತಿಳ್ಕೊ. ದೇವರ ಭಕ್ತ ಅಂದ್ರೆ ದೇವರ ವಿಷಯಕ್ಕಾಗಿ ಅವನು ಏನನ್ ಬೇಕಾದ್ರೂ ತ್ಯಾಗ ಮಾಡ್ಲಿಕ್ಕೆ ತಯಾರಿರ್ತಾನೆ. ಅವನಿಗೆ ಇಂಥದ್ ಬೇಕು, ಇಂಥದ್ ಬೇಡ, ಇದಾಗುತ್ತೆ, ಇದಾಗಲ್ಲ, ಹೀಗೆ ನಡಿಬೇಕು, ಹೀಗ್ ನಡಿಬಾರ್ದಿತ್ತು, ನಾನು ಅನ್ಕೊಂಡಾಗ ಆಗ್ಲೇ ಇಲ್ಲ, ಇದು ನನ್ನ ದೌರ್ಭಾಗ್ಯ ಅಂತ ಅದನ್ನು ಹೀಯಾಳಿಸುವುದಾಗ್ಲಿ ಇಂಥದ್ದೇನು ಕೂಡ ಮಾಡಲ್ಲ. ಹರೇಹೇ ಅತೀವ ಭಕ್ತಂ ಕನಕಮಪಿ ರಹಸ್ಯವೇಕ್ಷ್ಯ ಬುದ್ಧ್ಯಾ ತೃಣಮಿವ ಯಃ ಸಮ. ಒಂಚೂರು ಮೇಲ್ ಬನ್ನಿ. ಬುದ್ಧ್ಯಾ ತೃಣಮಿವ ಯಃ ಸಮವೈತಿ ಯಂ ವೈ ಪರಸ್ವಂ ಭವತಿ ಭವತಿ ಚ ಭಗವತ್ಯನನ್ಯಚೇತಾ ಪುರುಷವರಂ ತಮವೇಹಿ ವಿಷ್ಣು ಭಕ್ತಂ. ಇನ್ನೊಂದು ರೀತಿಯಲ್ಲಿ ಭಕ್ತನನ್ನು ನಾವು ಅಂದ್ರೆ ಒಂದೊಂದು ರೀತಿಯಿಂದ ಒಬ್ಬೊಬ್ಬರಲ್ಲಿ ಆ ವಿಷ್ಣು ಭಕ್ತಿ ಅನ್ನೋದು ಪ್ರಕಟಗೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕನಕಮಪಿ, ಏಕಾಂತದಲ್ಲಿ ಯಾವುದೋ ಒಂದು ತುಂಬಾ ಬೆಲೆ ಬಾಳುವ ವಸ್ತು ಅವನಿಗೆ ಸಿಕ್ಕಿದ್ರು ಕೂಡ ಇದು ನನಗೆ ಬೇಕಾಗಿರುವ ವಸ್ತುವಲ್ಲ, ಇದು ನನ್ನದಲ್ಲ ಅಂತ. ಬೇಕಾಗಿರುವ ವಸ್ತು ಅಲ್ಲ ಅನ್ನೋದಕ್ಕಿಂತ ಬೇಕಾಗಿರಬಹುದು ಅವನಿಗೆ. ನಮ್ಮಲ್ಲಿ ಏನ್ ಗೊತ್ತಾ, ಈಗ ಅವನಿಗೆ ತುಂಬಾ ಅಗತ್ಯವಾದ ವಸ್ತುವನ್ನ ಆ ಸಮಸ್ಯೆಯನ್ನ ತೀರಿಸ್ಲಿಕ್ಕೋಸ್ಕರ ನಾನು ಕದ್ದೆ ಅಥವಾ ಯಾರನ್ನು ಕೊಲೆ ಮಾಡ್ದೆ, ನನಗೆ ಅನಿವಾರ್ಯ ಇತ್ತು ಅಂದ್ರೆ ಈ ಅನಿವಾರ್ಯತೆಯನ್ನ ನಮ್ಮಲ್ಲಿ ಏನು ಅಂದ್ರೆ ಒಂದು ಗುರಾಣಿ ತರ ನನ್ನ ತಪ್ಪುಗಳನ್ನು ಮುಚ್ಚಿಕೊಡ್ಲಿಕ್ಕೆ ಇಟ್ಟುಕೊಳ್ಳುವ ಸಾಧನದಂತೆ ನಾವು ಅದನ್ನ ಬಳಸ್ತೇವೆ. ಆದ್ರೆ ಏಕಾಂತದಲ್ಲಿ ಯಾರು ಇಲ್ಲದೆ ಇದ್ದಾಗ್ಲೂ ಕೂಡ ಸಿಕ್ಕಿದಂತಹ ದೊಡ್ಡ ವಸ್ತು ಅದು ತನ್ನದಲ್ಲ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಆದ್ರಿಂದ ಅದನ್ನ ತೃಣದಂತೆ. ಅದು ಈಗ ನಾವು ಕಸ ಬಿದ್ದಿದ್ರೆ ಅದನ್ನ ಎತ್ಕೊಂಡ್ ಬರ್ತೇವಾ? ಇಲ್ಲ. ಹಾಗೇನೆ ಇದು ಕೂಡ ನನ್ಗೆ ಸೇರಿದ ವಸ್ತುವಲ್ಲ ಅನ್ನುವ ಎಚ್ಚರದಿಂದ ಆ ವಸ್ತುವನ್ನ ಬೇರೆಯವರದ್ದು ಅನ್ನುವ ಕಾರಣಕ್ಕಾಗಿ ಯಾವತ್ತೂ ಅದನ್ನು ದಕ್ಕಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ. ಇದು ನಂದಲ್ಲ, ನನಗ್ ಬೇಡ. ಪರಸ್ವಂ, ಇದು ದೇವರ ಸೊತ್ತು. ಪರ ಅಂದ್ರೆ ಭಗವಂತ. ಇದು ದೇವರ ಸೊತ್ತು, ಇದು ನನ್ನದಲ್ಲ. ಅನನ್ಯಚೇತಾ, ಭಗವಂತನಲ್ಲಿ ಅನನ್ಯ ಮನಸ್ಕನಾಗಿ ನನಗೆ ಬೇಕಿರುವ ವಸ್ತುವನ್ನ ಭಗವಂತ ಎಲ್ಲೆಡೆ ಒದಗಿಸಿದ್ದಾನೆ ಅನ್ನುವ ಪ್ರೀತಿಯಿಂದ ಆ ವಸ್ತುವಿನ ಬಗ್ಗೆ ಎಂದು ಅತಿಯಾಸೆ ಪಡದೆ ಇನ್ನಷ್ಟು ದೇವರಲ್ಲಿ ಹೆಚ್ಚು ಆತ್ಮೀಯತೆಯನ್ನ ಯಾರು ಅನುಸರಿಸ್ತಾನೋ ಅವನನ್ನ ವಿಷ್ಣು ಭಕ್ತ ಅಂತ ತಿಳ್ಕೋ. ಮೇಲ್ ಹೋಗಿ ಸ್ವಲ್ಪ. ಅಂದ್ರೆ ಹಾಗಲ್ಲ, ಶ್ಲೋಕ ಮುಂದೆ 23. ಸ್ಫಟಿಕಗಿರಿ ಶಿಲಾಮಯ ಕ್ವ ವಿಷ್ಣುರ್ಮನಸಿ ನೃಣಾಂ ಕ್ವಚ ಮತ್ಸರಾದಿ ದೋಷಃ ನಹಿ ತುಹಿನ ಮಯೂಖ ರಶ್ಮಿ ಪುಂಜೇ ಭವತಿ ಹುತಾಶನ ದೀಪ್ತಿಜ ಪ್ರತಾಪ. ಸ್ಫಟಿಕದ ಗಿರಿ, ಸ್ಫಟಿಕಮಣಿ ಅಥವಾ ಬೆಲೆ ಬಾಳುವ ಮುತ್ತು ರತ್ನಗಳ ಬೆಟ್ಟವೇ ಒಂದು ಕಡೆ
ರಾಶಿ ಬಿದ್ದಿದೆ. ಇನ್ನೊಂದು ಕಡೆಯಲ್ಲಿ ನಾರಾಯಣನನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಎಚ್ಚರದಲ್ಲಿರುವಂತಹ ಮನುಷ್ಯ ಈ ಮತ್ಸರಾದಿ ದೋಷಗಳಿಂದ ವಿಮುಕ್ತನಾಗಿದ್ದಾನೆ. ಮತ್ಸರಾದಿ ದೋಷರಹಿತನಾದ ವ್ಯಕ್ತಿ ಒಂದು ಕಡೆ, ಸ್ಫಟಿಕಮಣಿಯಂತಹ ಅಪೂರ್ವವಾದ ಬೆಲೆ ಬಾಳುವಂತಹ ವಜ್ರ ವೈಡೂರ್ಯಗಳ ರಾಶಿಯನ್ನ ಹೊತ್ತ ಒಂದು ದೊಡ್ಡ ಬೆಟ್ಟ, ಅದೆರಡನ್ನ ತೂಗಿದ್ರೆ ಮತ್ಸರ ಇಲ್ಲದ ವ್ಯಕ್ತಿ ಅಂದ್ರೆ ಭಾರ ಅಥವಾ ತೂಗುತ್ತಾನೆ ಹೊರತು ಈ ಕೋಟಿ 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 ಲೆಕ್ಕಕ್ಕಿಲ್ಲದಷ್ಟು ಬೆಲೆ ಬಾಳುವ ವಸ್ತು ಕೂಡ ಆಕಾಶದಲ್ಲಿ ಹತ್ತಿಯಂತೆ ಹಾರಿ ಹೋಗ್ಬಿಡುತ್ತೆ ಇವರ ಭಾರಕ್ಕೆ. ಭಗವದ್ ಭಕ್ತಿಯಿಂದ ಆ ವಸ್ತುವನ್ನ ಕಸದಂತೆ ಕಾಣುವ, ಅಥವಾ ಕಸದಂದ್ರೆ ತಿರಸ್ಕಾರ ಅಂತ ಅರ್ಥ ಅಲ್ಲ. ಈಗ ತೃಣ, ಈಗ ಇಲ್ಲೆಲ್ಲ ಎಷ್ಟೋ ಕಸ ತರಗೆಲ್ಲ ಬಿದ್ದಿದೆ, ಇದನ್ನ ನಾವು ನೋಡ್ತಾ ಸುಮ್ನೆ ಹೋಗ್ತೇವೆ ಅಷ್ಟೇ. ಅದ್ರ ಬಗ್ಗೆ ಏನು ಹೇಸಿಗೆನೂ ಬರಲ್ಲ, ಅದ್ರ ಬಗ್ಗೆ ಆ ಕಾಳಜಿನೂ ಹುಟ್ಟಲ್ಲ. ಅಯ್ಯೋ ಅದು ಎಲ್ಲಾ ಕಡೆ ಇರುವಂತದ್ದು ಇರುತ್ತೆ, ಅದರ ಪಾಡಿಗೆ ಅದಿದೆ ಅನ್ನುವಾಗ ನಾವು ಎಷ್ಟು ನಿರ್ಲಿಪ್ತವಾಗಿ ಆ ಕಸದ ಬಗ್ಗೆ ದ್ವೇಷನೂ ಮಾಡದೆ ವಿಶೇಷ ಆಸಕ್ತಿಯನ್ನು ತೋರದೆ ಹೇಗೆ ಹೋಗ್ತೇವೋ, ಹಾಗೆ ಅವನಿಗೆ ಮುತ್ತು ರತ್ನಗಳು ಕೂಡ ಯಾವುದೇ ರೀತಿಯಾದ ಹೆಚ್ಚಿನ ಭಾವನೆಗಳಿಗೆ ಈಡು ಮಾಡದೆ, ಯಾಕೆಂದ್ರೆ ನನಗೆ ರತುನ ದೊರಕೀತಲ್ಲೋ ಅಂತ ದೇವರನ್ನ, ನನಗೆ ಭಗವದ್ ರತ್ನವೇ ಸಿಕ್ಕಿರ್ಬೇಕಾದ್ರೆ ಇನ್ನು ಈ ಲೋಕದ ತಾತ್ಕಾಲಿಕವಾದ ಬೆಲೆ ಬಾಳುವ ರತ್ನಗಳನ್ನು ತಗೊಂಡು ನಾನು ಏನ್ ಮಾಡ್ಲಿ ಅಂತ ಅವನ ಮನಸ್ಸಿನಲ್ಲಿ ಅದರ ಬಗ್ಗೆ ಯಾವುದೇ ವಿಶೇಷ ಆಸಕ್ತಿ ಹುಟ್ಟುವುದಿಲ್ಲ. ನಹಿ ತುಹಿನ ಮಯೂಖ ರಶ್ಮಿಪುಂಜೇ ಭವತಿ ಹುತಾಶನಾದಿ ದೀಪ್ತಿಜ ಪ್ರತಾಪ. ತುಹಿನ ಅಂದ್ರೆ ಮಂಜು. ಮಂಜು ಕವಿದ ವಾತಾವರಣದಲ್ಲಿ ಎಂದೂ ಕೂಡ ತುಹಿನರ ಮಯೂಖ ರಶ್ಮಿಪುಂಜೆ ಹುತಾಶನ ದೀಪ್ತಿಜ ಪ್ರತಾಪ. ಹುತಾಶನ ಅಂದ್ರೆ ಬೆಂಕಿ. ಬೆಂಕಿಯ ತೀಕ್ಷ್ಣತೆ ಅಥವಾ ಬೆಂಕಿಯ ಉರಿಭಾವ ಅಲ್ಲಿ ಇರುವುದಿಲ್ಲ. ಬೆಂಕಿಯ ಉರಿಭಾವ ಬೆಂಕಿಯಲ್ಲಿರುತ್ತೆ ಹೊರತು ಮಂಜಿನಲ್ಲಿ ಇರಲ್ಲ. ಮಂಜು ಒಂದು ರೀತಿಯಲ್ಲಿ ನಮ್ಮ ಅಂಜಿಕೆಯನ್ನು ದೂರು ಮಾಡಿ ಭಗವಂತನ ಪ್ರೀತಿಯನ್ನ ಇನ್ನಷ್ಟು ನಮಗೆ ಹತ್ತಿರ ಮಾಡುವಂತಹ ಸ್ವಭಾವದ್ದು. ಹಾಗಾಗಿ ಹುತಾಶನ ಅಂದ್ರೆ ಬೆಂಕಿ, ದೀಪ್ತಿ ಅಂದ್ರೆ ಅದರ ಜ್ವಾಲೆ, ಅದರಿಂದ ಹುಟ್ಟಿದ ಪ್ರತಾಪ, ಅದು ನಿಭವತಿ. ಈ ಮಂಜಿನ ಬೆಟ್ಟದ ರಾಶಿಯಲ್ಲಿ ಬೆಂಕಿ ಎಷ್ಟೊತ್ತು ಉರಿಯತ್ತೆ ಅಂದ್ರೆ, ಬೆಂಕಿ ಅನ್ನೋದು ಒಂದು ರೀತಿಯಲ್ಲಿ ಮತ್ಸರಾದಿ ದೋಷ ಅಲ್ವಾ. ಅದು ಭಗವಂತನ ಪ್ರೀತಿ ಅನ್ನುವಂತಹ ಮಂಜಿನ ರಾಶಿಯಲ್ಲಿ ಅಸೂಯೆ ಮೊದಲಾದ ದೋಷಗಳು ಹೇಗೆ ತಾನಾಗಿ ಕರಗಿ ಅದರಲ್ಲಿ ಏನೂ ಕೂಡ ಸ್ವಾರಸ್ಯ ಇಲ್ಲ ಅನ್ನುವಂತೆ ಮಾಡುತ್ತೋ, ಹಾಗೆ ಭಗವಂತನ ಭಕ್ತಿ ಅನ್ನೋದು ಅಂತಹ ಪ್ರೀತಿಯನ್ನ, ಅಂತಹ ಶ್ರದ್ಧೆಯನ್ನ ಅವನಿಗೆ ಹುಟ್ಟು ಹಾಕತ್ತೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ವಿಮಲ ಮತಿರ ಮತ್ಸರ ಪ್ರಶಾಂತ ಶುಚಿಚರತೋ ಚರಿತೋಖಿಲ ಸತ್ವಮಿತ್ರಭೂತಃ ಪ್ರಿಯಹಿತವಚನೋಸ್ತಮಾನಮಾನು ಅಸ್ತಮಾನಮಾಯೋ ವಸತಿ ಸದಾ ಹೃದಯ ತಸ್ಯ ವಾಸುದೇವ. ಯಾರ ಹೃದಯದಲ್ಲಿ ವಾಸುದೇವ ಇದ್ದಾನೋ ಅವನ ಮನಸ್ಸಿನಲ್ಲಿ ಮತ್ಸರ ಹೊರಟು ಹೋಗುತ್ತೆ. ಒಬ್ಬನ ಬಗ್ಗೆ ಮತ್ಸರ ಇದೆ ಅಂದ್ರೆ ಅಲ್ಲಿ ದೇವರ ಸನ್ನಿಧಾನವನ್ನು ಅವನು ಕಳ್ಕೊಂಡಿದ್ದಾನೆ ಅಂತ ಅರ್ಥ. ವಿಮಲಮತಿ ಅಮತ್ಸರ, ಶುದ್ಧವಾದ, ಎಲ್ಲರಿಗೂ ಕೂಡ ಮತ್ಸರ ಅಂದ್ರೆ ಎಲ್ಲಿವರೆಗೆ ಅಂದ್ರೆ, ಎಷ್ಟೋ ಸಲ ಅನುಭವ ಬಂದಿರುತ್ತೆ. ಅವನ ಅಂಗಡಿ ಮುಂದೆ ಒಬ್ಬ ಗಾಡಿ ತಂದು ನಿಲ್ಲಿಸ್ತಾನೆ. ಅವನೆಲ್ಲೋ ಅರ್ಜೆಂಟ್ ಬೇರೆ ಕಡೆ ಹೋಗ್ಬೇಕಿತ್ತು, ಇಲ್ಲಿ ನಿಲ್ಸಿದ. 1 ದಿವಸ 2 ದಿವಸ ಅವನು ಅನಿವಾರ್ಯವಾಗಿತ್ತು ಅಂತ ನಿಲ್ಲಿಸಿದ. 3ನೇ ದಿವಸಕ್ಕೆ ಇವತ್ತು ಮುಗಿಯತ್ತೆ ಅವನ ಕೆಲಸ. ಇವನಿಗೆ 1 ದಿವಸ 2 ದಿವಸದಲ್ಲೇ ಪ್ರತಿ ಕ್ಷಣಕ್ಕೂ ನನ್ನ ಅಂಗಡಿಗೆ ಬರುವ ಕಸ್ಟಮರ್ಗಳಿಗೆಲ್ಲ ಇವನು ಗಾಡಿಯನ್ನು ಅಡ್ಡ ಇಟ್ಟಿದ್ದಾನೆ ಅನ್ನುವ ಕೋಪದಿಂದ, ಈ ವಸ್ತುತ ಅಂಗಡಿಯ ಮುಂದಿರುವ ಜಾಗ ಅವನದಲ್ಲ, ಅದು ರಸ್ತೆ. ಅವನೇನ್ ಮಾಡ್ತಾನೆ ಅಂದ್ರೆ,
ಆ ಸಿಟ್ಟಿಗೆ 2ನೇ ದಿವ್ಸನೋ 3ನೇ ದಿವ್ಸನೋ ಆ ಗಾಡಿಯನ್ನು ಪಂಚರ್ ಮಾಡಿಬಿಡುದು. ಅವನ ಹತ್ರ ಒಂದೇನೋ ಸಾಧನ ಇರುತ್ತೆ. ಪಂಚರ್ ಮಾಡಿಬಿಟ್ಟು ಅವನು ಗಾಡಿಯನ್ನು ತಗೊಂಡು ಹೋಗುವಾಗ ತಳ್ಕೊಂಡು ಹೋಗುದನ್ನು ನೋಡಿ ಖುಷಿ ಪಡುದು. ಇದು ಇಂಥದ್ದು ಬೇಕಾದಷ್ಟು ಇರುತ್ತೆ. ನಾನು ಇದನ್ನು ಸುಮ್ಮನೆ ಉದಾಹರಣೆ ಅಂತ ಹೇಳಿದ್ದು. ಇಂಥ ಅನೇಕ ಹುಚ್ಚುಗಳು ಮನುಷ್ಯ ಬೇರೆ ಬೇರೆ ರೀತಿಯಲ್ಲಿ ನಡೆಸ್ತಾ ಹೋಗ್ತಾನೆ. ವಿಮಲಮತಿ. ಆದ್ರೆ ಇಂಥ ಸನ್ನಿಧಾನವನ್ನ ಅವನು ಯಾವತ್ತೂ ಕೂಡ ದುರುಪಯೋಗ ಪಡಿಸಿಕೊಳ್ಳುವುದಿಲ್ಲ. ಪ್ರಶಾಂತ ಸಮಾಧಾನ ಚಿತ್ತನಾಗಿರ್ತಾನೆ. ಶುಚಿಚರಿತ, ಶುದ್ಧ ಆಚಾರದಿಂದ, ಯಾರಿಗೂ ನೋಯಿಸದೆ, ಯಾರ ಸಂಪತ್ತಿಗೂ ಕೊಳ್ಳೆ ಹಾಕದೆ, ಯಾರ ಬದುಕನ್ನು ಕೂಡ ಹಾಳಾಗಿ ಹೋಗ್ಲಿ ಅಂತ ಬಯಸದೆ, ಅಖಿಲ ಸತ್ವ ಮಿತ್ರಭೂತ. ಅಖಿಲ ಸತ್ವ ಅಂದ್ರೆ ಪ್ರಾಣಿ, ಜೀವಿ, ಮನುಷ್ಯ, ಎಲ್ಲವೂ, ಎಲ್ಲಾ ಜೀವರಾಶಿಗಳನ್ನು ಕೂಡ ಮಿತ್ರಭೂತ. ಅವನು ಯಾವತ್ತೂ ಅದನ್ನ ದ್ವೇಷಿಸುವುದಿಲ್ಲ, ಅಥವಾ ಅವನು ಯಾವತ್ತೂ ಕೂಡ ಅದರ ಬಗ್ಗೆ ಇದು ಹೇಗೆ ನನ್ನ ಬದುಕಿಗೆ ಅಮಂಗಲವನ್ನು ಉಂಟು ಮಾಡುತ್ತೆ ಅಂತ ಯೋಚನೆ ಮಾಡದೆ, ಅದರಿಂದ ಆಗುವ ಸೌಖ್ಯದ ಬಗ್ಗೆ ಮಾತ್ರ, ಅದರಿಂದ ಸಿಗುವ ಸಂತೋಷದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ. ಅಂತಹ ಮಿತ್ರಭೂತ ಪ್ರಿಯಹಿತ ವಚನ, ಎಲ್ಲರಿಗೂ ಒಳ್ಳೆ ಮಾತುಗಳನ್ನೇ ಆಡ್ತಾನೆ. ಯಾವತ್ತೂ ಯಾರ ವಿಷಯದಲ್ಲೂ ಕೆಟ್ಟ ಮಾತು ಆಡಲ್ಲ. ಪ್ರಿಯಹಿತ ವಚನ. ಅಸ್ತಮಾನ ಮಾಯ. ಮಾಯ ಅಂದ್ರೆ ಮೋಸ. ಮೋಸ ಯಾವತ್ತು ಯಾರಿಗೂ ಕೂಡ ಮಾಡಲ್ಲ. ಮನಸ್ಸಲ್ಲಿ ಅವರನ್ನ ಹೇಗಾದ್ರೂ ಮಾಡಿ ಬಳಸಿಕೊಂಡು ನನಗೆ ಬೇಕಾದ ಆನಂದವನ್ನು ಅನುಭವಿಸ್ಬೇಕು ಅಂತ ಎಂದೂ ಅಂದುಕೊಳ್ಳುವವನಲ್ಲ. ಅಸ್ತಮಾನ ಮಾಯ. ಇವನು ಈ ವೈಷ್ಣವ ಜನತೋ ಅಂತ ನೀವು ಹಾಡು ಕೇಳಿದ್ರೆ ಅದರ ಒಂದ್ಸರ್ತಿ ಲಿರಿಕ್ಸ್ ಅನ್ನ ತಾತ್ಪರ್ಯ ನೋಡಿ, ಅದು ಎಲ್ಲಿದ್ದು ಅಂತ ಗೊತ್ತಾಗತ್ತೆ ನಿಮ್ಗೆ ಈಗ ಈ ಶ್ಲೋಕವನ್ನ ಓದಿದ ಮೇಲೆ. ಅಂದ್ರೆ ವೇದವ್ಯಾಸರ ಸಾಹಿತ್ಯ ಜಗತ್ತಿನ ಎಲ್ಲಾ ಕಡೆ, ಎಲ್ಲಾ ಭಾಷೆಯಲ್ಲೂ ಕೂಡ ವ್ಯಾಪ್ತವಾಗಿ ನಿಂತಿದೆ. ನಮ್ಗೆ ಅದರ ಬಗ್ಗೆ ಗೊತ್ತಿಲ್ಲ ಅಷ್ಟೆ. ನಾವು ಆ ವಿಷಯವನ್ನ ಹೇಗದು ಎಲ್ಲ ಕಡೆ ವ್ಯಾಪಿಸಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಸದಾ ವಸತಿ ಹೃದಯ ತಸ್ಯ ವಾಸುದೇವ. ಅಂದ್ರೆ ಈ ಮಾತ್ಸರ್ಯ ರಹಿತವಾಗಿ, ಶುದ್ಧ ಮನಸ್ಕನಾಗಿ, ಸಮಾಧಾನ ಚಿತ್ತನಾಗಿ, ಒಳ್ಳೆಯ ಆಚರಣೆಯಿಂದ ಎಲ್ಲ ಜೀವರಾಶಿಗಳಿಗೂ ಮಿತ್ರನಾಗಿ, ಎಲ್ಲರಲ್ಲೂ ಒಳ್ಳೆಯ ಮಾತುಗಳನ್ನೇ ಆಡಿಕೊಳ್ಳುತ್ತಾ, ಯಾರಲ್ಲೂ ಮೋಸದ ಯೋಚನೆಯನ್ನು ಮಾಡದೆ ವಾಸ ಮಾಡ್ತಾನೋ ಅವನಲ್ಲಿ ಭಗವಂತನು ಕೂಡ ಸದಾ ಅವನ ಹೃತ್ಕಮಲದ ಮಧ್ಯದಲ್ಲಿ ಭಗವಂತ ವಾಸ ಮಾಡಿಯೇ ಮಾಡ್ತಾನೆ. ದೇವರು ಅವನಲ್ಲಿ ಅಂತಹ ಒಂದು ವಿಶೇಷವಾದ ಸನ್ನಿಧಾನವನ್ನ, ಅವನ ನೆನಪಲ್ಲಿ ಅವನಿಗೆ ಬೇಕಿರುವ ಶಕ್ತಿಯನ್ನ ತುಂಬಿ ಅವನಿಗೆ ಆನಂದವನ್ನ ಕೊಡ್ತಿರ್ತಾನೆ ಅನ್ನೋದನ್ನ ದೇವರ ವೈಶಿಷ್ಟ್ಯವನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಇನ್ನಷ್ಟು ಸಂಗತಿಗಳನ್ನ ನಾಳೆ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.